ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಸ್ಪೆಷಲ್ ಪಾರ್ಟ್ನರ್ ಅರ್ಚನ್ ಕಾರ್ಡ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ರಘುನಾಥ ಗುರುಜಿಯವರು ಬರ್ತಾ ಇದ್ದಾರೆ. ಕಳೆದ ವಾರ ಒಂದು ಅದ್ಭುತವಾಗಿರುವಂಥ ಔಷಧಿನ ತೋರಿಸ್ಬಿಟ್ಟು ಹೋಗಿದ್ರು. ಸಾಕಷ್ಟು ಜನ ಅವರ ಅಭಿಮಾನಿಗಳೆಲ್ಲ ಕೇಳ್ತಾ ಇದ್ದಾರೆ, ಮುರಳಿಯವರೇ ಮತ್ತೆ ಬರ್ತಾರಾ, ಮತ್ತೆ ತೋರಿಸ್ತಾ ಇದ್ದಾರಾ ಅಂತೇಳಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ರಘುನಾಥ್ ಗುರುಜಿಯವರು. ಬನ್ನಿ ಗುರುಜಿ. ರಘುನಾಥ ಗುರುಜಿಯವರಿಗೆ ನಮಸ್ಕಾರ. ಬನ್ನಿ. ರಘುನಾಥ ಗುರುಜಿಯವರು ಕಳೆದ ವಾರ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು. ಒಳ್ಳೆ ಒಂದು ಚರ್ಮ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಔಷಧಿನ ತೋರಿಸ್ಬಿಟ್ಟು ಹೋಗಿದ್ರು. ಇವತ್ತು ಎರಡನೇ ದಿನ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೆ ಬಂದಿದ್ದಾರೆ. ಗುರುಜಿ ಇವತ್ತೇನು ತೋರಿಸ್ತಾ ಇದ್ದೀರಾ? ನೋಡಿ, ನಮ್ಮಲ್ಲಿ ಹೇಳಿ ಗುರುಜಿ. ಕ್ಯಾನ್ಸರ್ ರೋಗ ಅನ್ನೋದು ಭಯಂಕರ ತೊಂದರೆ ಕೊಡುವಂಥ ರೋಗ. ಅದು ಬರುತ್ತೆ ಅಂತ ಹೆದರ್ಕೊಂಡೇ ಒದ್ದಾಡ್ತಾ ಇರೋರು ಜಾಸ್ತಿ ನೋಡ್ತಾ ಇದ್ವಿ. ಓಕೆ. ಬಂದಿದೆ ಅಂತ ಗೊತ್ತಾಗ್ಬಿಟ್ರೆ ಅಂತೂ ಮನಸ್ಸು ಒಡ್ಕೊಂಡ್ಬಿಡ್ತಾರೆ. ಓಕೆ. ಇವತ್ತೊಂದು ಔಷಧಿ ಹೇಳ್ಕೊಡ್ತಾ ಇದ್ದೀನಿ. ಇದು ತಗೊಂಡ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇಲ್ವೇ ಇಲ್ಲ. ಓಕೆ. ಎನಿ ಕ್ಯಾನ್ಸರ್? ಯಾವ ಕ್ಯಾನ್ಸರ್? ಎನಿ ಕ್ಯಾನ್ಸರ್. ಪ್ಲಸ್ ಯಾವುದಾದ್ರೂ ಕ್ಯಾನ್ಸರ್ಗಳಿದ್ರೂ ಸಹ ಅದರಿಂದ ಆರಾಮಾಗಿ ಮುಕ್ತಿ ಹೊಂದಬಹುದು ಅಂಥ ಒಂದು ಪುಟ್ಟ ಔಷಧಿಯನ್ನು ತೋರಿಸ್ಕೊಡಿ. ಓಕೆ ಗುರುಜಿ, ಏನು ಮಾಡ್ತಾ ಇದೀವಿ? ಕ್ಯಾನ್ಸರ್ಗೆ ಮನೆ ಔಷಧಿ, ಬೇಕಾಗುವ ಸಾಮಗ್ರಿಗಳು: ಅಡುಗೆ ಸೋಡಾ, ಜೇನುತುಪ್ಪ. ನೋಡಿ, ಇವತ್ತು ನಮ್ಮಲ್ಲಿ ಯಾವಾಗಲೂ ಸಿಗುವಂಥ ಜೇನು. ಓಕೆ. ಜೇನಿಗೆ ಅದ್ಭುತವಾದಂಥ ಔಷಧೀಯ ಗುಣಗಳಿದೆ. ಹೌದು. ನೋಡಿ, ಆ ಜೇನು ಹುಳುಗಳು ಹೂಗಳ ಮಕರಂದವನ್ನು ಹೀರಿ ತಂದು ಶೇಖರಣೆಯನ್ನು ಮಾಡುತ್ತೆ. ಪ್ರತಿ ಇದರಲ್ಲೂ ಅತ್ಯಂತ ಅದ್ಭುತವಾದ ಔಷಧಿ ಇದೆ. ಆಮೇಲೆ ನಮಗೆ ಮನೆಯಲ್ಲಿ ಯಾವತ್ತೂ ನಾವು ಬಳಸುವಂಥ ಅಡಿಗೆಯ ಸೋಡಾ. ಅಡಿಗೆ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್ ಅಂತೀವಿ. ಓಕೆ. ಇದನ್ನು ನಾವು ಬಹುಶಃ ಎಲ್ಲ ಅಡಿಗೆಗಳಲ್ಲಿ ಬಳಸ್ತೀವಿ. ಆಯಿತು. ನೋಡಿ, ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ನಮ್ಮ ಶರೀರ ಅಲ್ಕಲಿ, ಕ್ಷಾರಯುಕ್ತವಾಗಿರುವಂಥದ್ದು. ನಾವು ಏನೇ ಆಹಾರ ತಗೋತೀವಿ, ಹಸಿರುಗಳನ್ನು ಬಿಟ್ಟು ಉಳಿದ ಎಲ್ಲ ಆಹಾರಗಳು ಆಮ್ಲೀಯ ಆಹಾರಗಳು. ಓಕೆ. ನಾವು ಯಾವುದೇ ಆಮ್ಲೀಯ ಆಹಾರ ತಗೊಂಡಾಗ ನಮ್ಮ ಶರೀರ ಆ ಆಮ್ಲೀಯವನ್ನು ಕ್ಷಾರವನ್ನಾಗಿ ಮಾಡಲಿಕ್ಕೆ ಒದ್ದಾಡುತ್ತೆ. ಇದು ಜೇನು ಮತ್ತು ಅಡಿಗೆ ಸೋಡಾ ಏನಿದೆ, ನಮ್ಮ ಶರೀರವನ್ನು ಹೆಚ್ಚು ಕ್ಷಾರೀಯವನ್ನಾಗಿ ಮಾಡುತ್ತೆ, ಅಲ್ಕಲಿ. ಸೊ ಹಾಗಾಗಿ ನಿಮ್ಮಲ್ಲಿ ಈಗ ವೈಜ್ಞಾನಿಕವಾಗಿ ದೃಢಪಟ್ಟಿದೆ, ಕ್ಯಾನ್ಸರ್ನ ಅಂಶ ಏನಿದೆ ಅದು ಆಮ್ಲೀಯದಲ್ಲಿ ಬೆಳೆಯುತ್ತೆ, ಅಲ್ಕಲಿಯಲ್ಲಿ ಬೆಳೆಯಲ್ಲ. ಹಾಗಾಗಿ ನಮ್ಮ ಶರೀರದಲ್ಲಿ ಅಲ್ಕಲಿಯನ್ನು ಜಾಸ್ತಿ ಮಾಡೋ ಗುಣ ಈ ಅಡಿಗೆ ಸೋಡಾಕ್ಕೆ ಮತ್ತು ಜೇನುತುಪ್ಪಕ್ಕಿದೆ. ಓಕೆ. ನಾವಿದನ್ನು ಈಗ ನಿಮಗೆ ಮಾಡಿ ತೋರಿಸ್ತೀವಿ. ಏನು ಕೊಡಲಿ ಗುರುಜಿ ನಿಮಗೆ? ನೋಡಿ. ಓಕೆ. ಇದನ್ನು ತಗೊಳ್ಳೋಣ. ಆಯಿತು. ಇದರಲ್ಲಿ 1 ಸ್ಪೂನಿನಷ್ಟು ಅಡಿಗೆ ಸೋಡಾ ಹಾಕೋಣ. ಇದಕ್ಕೆ 3 ಸ್ಪೂನಿನಷ್ಟು ಜೇನು. ಒರಿಜಿನಲ್ ಜೇನು. ಸಕ್ಕರೆ ಪಾಕದಿಂದ, ಬೆಲ್ಲದ ಪಾಕದಿಂದ ಆಗೋದಿಲ್ಲ. ಓಕೆ. ಒರಿಜಿನಲ್ ಜೇನು ಸಿಗತ್ತೆ. ಓಕೆ. ಅದನ್ನ 3 ಚಮಚದಷ್ಟು ಬಳಸೋಣ. ಇದನ್ನ ಚೆನ್ನಾಗಿ ಕಲಕಬೇಕು. ದಿನಕ್ಕೆ 2 ಬಾರಿ ಅಥವಾ 3 ಬಾರಿ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಅತ್ಯಂತ ಅದ್ಭುತವಾದ ಗುಣ. ನೀವು ಇದನ್ನು 10-11ನೇ ದಿನಕ್ಕೆ ನಿಮ್ಮ ಶರೀರದಲ್ಲಿ ಮಾರ್ಪಾಡಾಗೋದನ್ನು ಗಮನಿಸಬಹುದು. ವೆರಿ ಗುಡ್. ನಿಮ್ಮ ಹಸಿವಿನಲ್ಲಿ ಇಂಪ್ರೂವ್ಮೆಂಟ್ ಬರುತ್ತೆ. ಜಾಸ್ತಿ ಹಸುವಾಗುತ್ತೆ. ನಾಲಿಗೆಯ ರುಚಿ ಚೆನ್ನಾಗಾಗತ್ತೆ. ಓಕೆ. ಆಮೇಲೆ ನಿಮ್ಮ ಮಲ ಮೂತ್ರ ವಿಸರ್ಜನೆ ಸರಿಯಾಗುತ್ತೆ, ಕರೆಕ್ಟಾಗಿ. ನಿದ್ದೆ ಚೆನ್ನಾಗಿ ಬರುತ್ತೆ. ಜೇನಿರೋದ್ರಿಂದ ಒಳ್ಳೆ ನಿದ್ದೆ. ಇದನ್ನು ತೊಂದರೆ ಬರುತ್ತೆ ಅಂತ ಕೆಲವ್ರಿಗೆ ಹೆದರಿಕೆ, ನನಗೆ ಬಂದುಬಿಡ್ಬೋದು ಕ್ಯಾನ್ಸರು. ತಗೊಂಬಿಡಿ, ಯಾವುದೇ ಭಯ ಇಲ್ಲದೆ ಆರಾಮಾಗಿ ಜೀವನ ಮಾಡ್ಬೋದು. ಆಮೇಲೆ ಇದರಿಂದ ದೇಹಕ್ಕೆ ಯಾವುದೇ ತೊಂದರೆ ಇಲ್ಲ. ನೋಡಿ, ಸೈಡ್ ಎಫೆಕ್ಟ್ಗಳಂತೂ ಇಲ್ಲವೇ ಇಲ್ಲ. 100% ಪ್ಯೂರ್. ಓಕೆ. ಹಾಗಾಗಿ ದಿನಕ್ಕೆ 3 ಟೈಮು 3 ಸ್ಪೂನು ಜೇನುತುಪ್ಪದ ಜೊತೆಗೆ 1 ಸ್ಪೂನಿನಷ್ಟು ಅಡಿಗೆ ಸೋಡವನ್ನು ಹಾಕಿ ಕಲಕಿ ನೆಕ್ಕಿದ್ದಾರೆ ಗುರುಜಿ. ನೋಡಿ, ಇದ್ರ ಪರಿಮಳನೇ ಹೇಗಿದೆ ನೋಡಿ. ಚೆನ್ನಾಗಿದೆ ನೋಡಿ, ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಚೆನ್ನಾಗಿದೆ. ಇದನ್ನ ತಾವು ತಗೊಂಡು ನೋಡ್ಬೋದು. ಓಕೆ. ಇಷ್ಟೇ ಗುರುಜಿ? ಇದು ಎಷ್ಟು ದಿನ ತಗೋಬೇಕು ಗುರುಜಿ? ಇದು ನೀವು ಸಾಯೋವರೆಗೂ ತಗೊಂಡ್ರು ಏನೂ ತೊಂದರೆ ಇಲ್ಲ. ಓಹೋ. ಜೀವನದ ಕೊನೆಯ ದಿನವರೆಗೂ
ಆರಾಮಾಗಿರುತ್ತೆ, ಶರೀರ ಹೆಚ್ಚು ಆರೋಗ್ಯಪೂರ್ಣವಾಗಿರುತ್ತೆ. ಕಳೆದ ವಾರ ಒಂದು ಚರ್ಮ ರೋಗಕ್ಕೆ ಸಂಬಂಧಪಟ್ಟಾಗೆ ಔಷಧಿನ ಕೊಟ್ಟಿರು, ಸಾಕಷ್ಟು ಜನ ಕೇಳಿದ್ದಾರೆ. ಈ ವಾರ ಕ್ಯಾನ್ಸರ್ಗೆ ಸಂಬಂಧಪಟ್ಟಾಗೆ ಒಂದು ಒಳ್ಳೆ ಔಷಧಿ. ಸರ್ ಇದ್ರೊಳಗೇನು ಸೈಡ್ ಎಫೆಕ್ಟ್ ಇಲ್ಲ. ಸಪೋಸ್ ನಿಮ್ಗೇನಾದರೂ ಆ ಥರ ಸಮಸ್ಯೆಗಳಿದ್ರೆ ಯಾವ್ದು ಔಷಧಿ ತೊಗೊಳ್ತೀರ ಅದು ತಗೊಳ್ಳಿ, ಅದ್ರ ಜೊತೆ ಇದನ್ನು ತಗೊಳ್ಳಿ, ಆಮೇಲೆ ರೆಫರ್ ಮಾಡ್ಕೊಳ್ಳಿ. ಕಡಿಮೆ ಆಗಿದೆ ಅನಿಸಿದಾಗ ಇದನ್ನು ಜಾಸ್ತಿ ಮಾಡಿ, ಅದನ್ನು ಕಡಿಮೆ ಮಾಡಿ ಆರೋಗ್ಯನ ಕಾಪಾಡ್ಕೊಳ್ಳಿ. ಓಕೆ ಗುರುಜಿ, ಟೇಸ್ಟ್ ಮಾಡಲ್ಲ ಗುರುಜಿ? ಖಂಡಿತ ಮಾಡಿ. ನಿಮ್ಮ ಮುಖ ನೋಡಿ, ನಾನು ಬೇಕಾರೆ ಸ್ವಲ್ಪ ಕ್ಲೋಸ್ ಅಪ್ ತಗೊಂಡ್ರೆ ಇನ್ನೂ ಮುದ್ದಾಗಿ ಕಾಣ್ತೀರಾ ಅನ್ಸುತ್ತೆ. ನೋಡಿ, ಒಬ್ಬರಿಗೆ 3 ಸ್ಪೂನ್ ಜೇನುತುಪ್ಪ, 1 ಸ್ಪೂನ್ ಅಡುಗೆ ಸೋಡಾ. ಹೇಗಿದೆ? ಏನು ಜೇನುತುಪ್ಪ ತಿನ್ನಂಗಿದೆ. ಇದೇನು ಗೊತ್ತಾಗಲ್ವ, ಅಡುಗೆ ಸೋಡಕ್ಕೆ ಅದರದೇ ಆದಂಥ ರುಚಿ ಗಿಚಿ ಎಲ್ಲ ಏನಿಲ್ಲ, ಅದು ಸೋಡಾ, ಅದು ಚೆನ್ನಾಗಿದೆ ಗುರುಜಿ. ಅಲ್ಲ ಗುರುಜಿ, ಇದೇನೋ ಬರೋರ್ಗೆ ಇದನ್ನು ತಗೋಬೋದು ಅಂತ ಹೇಳ್ಬಿಟ್ರಿ. ಹೌದು. ಈ ಸಪೋಸ್ ಕ್ಯಾನ್ಸರ್ ಬಂದ್ಬಿಟ್ಟಿರುತ್ತೆ ತುಂಬ ಜನ, ಬಂದವರಿಗೂ ಇದು ತಗೋಬಹುದು. ಯಾಕಂದ್ರೆ ನಮ್ಮಲ್ಲಿ ನಾವು ಅಮೃತ ಚಿಕಿತ್ಸೆ ಮಾಡ್ತೀವಿ. ಅಮೃತ ಚಿಕಿತ್ಸೆನಲ್ಲಿ ಎಲ್ಲ ಸ್ಟೇಜಿನ ಕ್ಯಾನ್ಸರ್ನವ್ರನ್ನ ತಗೋತೀವಿ ನಾವು. ಇವನ್ 4th ಸ್ಟೇಜು. ಎಷ್ಟೋ ಕಡೆ ಡಾಕ್ಟರ್ ಇದು 1 ತಿಂಗಳು ಬದುಕೋಲ್ಲ ಅನ್ನೋ ಕೇಸ್ಗಳನ್ನು ನಾವು ತಗೋತೀವಿ. ಬದುಕಿದಾರಾ? 80% ಅಷ್ಟು ರಿಸಲ್ಟ್ ಕೊಡ್ತೀವಿ ನಾವು. ಆರಾಮಾಗಿ ಬದುಕಿದವ್ರಿದ್ದಾರೆ. ಓಕೆ. ಯಾಕಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್, ಬಂದ ಮೇಲೆ ತಗೋಬೇಕಾ, ಬರ್ದೇದವ್ರು ತಗೋಬೇಕಾ, ಬಂದಿರೋರು ತಗೋಬೋದಾ, ಯಾರು ಬೇಕಾದ್ರೂ ತಗೋಬಹುದು. ಸುಮಾರು ವರ್ಷಗಳಿಂದ ಅಮೃತ ಚಿಕಿತ್ಸೆ ಅನ್ನುವಂಥ ಒಂದು ಕ್ಲಾಸಸ್ನ ನಡೆಸ್ತಾರೆ ಗುರುಜಿಯವರು. ಸಾಕಷ್ಟು ಜನ ಬರ್ತಾರೆ. ಯಾವತ್ತಿರುತ್ತೆ ಗುರುಜಿ ಅದು? ಅಲ್ಲ, ಪ್ರತಿನಿತ್ಯ ನಮ್ಮಲ್ಲಿ ಟ್ರೀಟ್ಮೆಂಟ್ಗೆ ಬರ್ತಾರೆ. ಒಳ್ಳೇದಾಯ್ತು. ಓಕೆ, ಗುರುಜಿಯವರು ಬಂದಿದ್ದರು, 2ನೇ ಸರಿ ಕರ್ಸ್ಕೊಂಡಿದ್ದೀವಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ. ಯಾಕಂದರೆ ಗುರುಜಿಯವ್ರನ್ನ ಫಸ್ಟ್ ಟೈಮು ನಮ್ಮ ಚಾನಲ್ಗಳಲ್ಲಿ ತೋರಿಸಿ ಮಾತಾಡಿಸ್ಬೇಕು ಅಂತ ಆಸೆ. ಯಾಕಂದ್ರೆ ನಾವು ಬೇರೆಯವ್ರ ಜೊತೆ ಮಾತಾಡ್ಬೇಕಂತ ಹೇಳ್ತಾರೆ. ಸರ್ ಅವ್ರು ಇದನ್ನು ಒಳ್ಳೇದು ಮಾಡಿದ್ರು, ನಮ್ಮ ಕಾರ್ಯಕ್ರಮ ಉದ್ದೇಶ ಚೆನ್ನಾಗಿ ಮಾಡಿದ್ರು, ಒಳ್ಳೇದು ಮಾಡೋದು, ಜನಕ್ಕೆ ಉಪಯೋಗ ಆಯ್ತಾ, ಕರೆಸಿ ಅವ್ರು ನಾವೇಲೆ ಮಾತಾಡೋಣ ಅಂತೀವಿ ನಾವು. ಕರೆಕ್ಟ್. ಬಂದಿದ್ದು ಜ್ಞಾನ ಎಲ್ಲರಿಗೂ ಸೇರಿದ್ದು, ಸೇರ್ಬೇಕು, ಹಂಚ್ಬೇಕು. ಹೌದು, ಇಲ್ಲ ವೇಸ್ಟ್ ಆಗಿಬಿಡುತ್ತೆ. ಹೌದು. ನಮಗೆ ಭಾಳ ಖುಷಿ ಆಯಿತು ಗುರುಜಿ, ಒಳ್ಳೆ ಒಂದು ಔಷಧಿನ ನಮ್ಗೆ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿ 3 ಸ್ಪೂನು ಜೇನುತುಪ್ಪನ ಹಾಕಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಸ್ವಲ್ಪ ಏನದು ಅಡುಗೆ ಸೋಡಾ ಹಾಕಿರೋದು. 3 ಸ್ಪೂನು ಜೇನುತುಪ್ಪಕ್ಕೆ 1 ಸ್ಪೂನು ಅಡುಗೆ ಸೋಡಾವನ್ನು ಹಾಕಿ ಇದನ್ನು ಕುಡೀರಿ ಅಂದಾಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಎಷ್ಟಿಷ್ಟೊಂದು ಸಾವಿರ ಲಕ್ಷ ಎಲ್ಲ ಖರ್ಚು ಮಾಡಿ ನಾವು ಔಷಧಿಗಳನ್ನ ತೊಗೊಂಬರ್ತಾ ಇರ್ತೀವಿ, ಇದರಿಂದ ಗುಣ ಆಗುತ್ತಾ ಅಂತ. ಖಂಡಿತವಾಗಲೂ ಗುಣ ಆಗಿರುವಂಥ ಸಾಕಷ್ಟು ಪುರಾವೆಗಳು ನಮ್ಮ ರಘುನಾಥ್ ಗುರೂಜಿಯವ್ರ ಹತ್ರ ಇದೆ. ಇದೆಲ್ಲ ನಾವು ನೋಡ್ಕೊಂಡು ಬಂದೇ ಅವ್ರನ್ನ ಕರೆಸಿದ್ದು. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕ್ಯಾನ್ಸರ್ಗೆ ಒಳ್ಳೆ ಔಷಧಿ ಮಾಡ್ಕೊಳ್ಳಿ. ಕ್ಯಾನ್ಸರ್ಗೆ ಮನೆ ಔಷಧಿ ಮಾಡುವ ವಿಧಾನ: 1 ಗ್ಲಾಸ್ಗೆ 1 ಚಮಚ ಅಡುಗೆ ಸೋಡಾ, 3 ಚಮಚ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕ್ಯಾನ್ಸರ್ಗೆ ಮನೆ ಔಷಧಿ ತಯಾರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೂ ಅಡುಗೆ ಮಾಡಕ್ಕೆ ಬರುತ್ತೆ, ಹೊರಗಡೆ ಕೆಲಸ ಮಾಡಿದ್ರು ಕೂಡ ನಮ್ಮನೇಲಿ ನಾವೇ ಅಡುಗೆ ಮಾಡ್ಕೋಬೇಕು ಅಲ್ವಾ ಸರ್ ಅಂತ ನಮಗೆ ಕ್ವಶನ್ ಮಾರ್ಕ್ ಹಾಕಿ ಹೋಗಿದ್ದಾರೆ. ಮೇಡಮ್ ಬನ್ನಿ, ನಮಸ್ಕಾರ. ಏನ್ ನಿಮ್ಮ ಹೆಸರು? ಮಮತಾ. ಮಾತಾ, ಏನ್ ಮಾಡ್ಕೊಂಡಿದ್ದೀರಾ ಮಮತಾ? ಬ್ಯೂಟಿಷಿಯನ್. ಹೌದು. ಓಕೆ, ನಿಮ್ದು ಹೇರ್ ಸ್ಟೈಲಾ? ಇಲ್ಲ, ನಮ್ಮ ಕಡೆಯವ್ರದ್ದು ಹೇರ್ ಸ್ಟೈಲು. ಓಕೆ, ಮೇಕಪ್ ನಿಮ್ದಾ? ಇಲ್ಲ, ಎಲ್ಲ ನಮ್ಮ ಕಡೆಯವ್ರದಿನ. ಓಕೆ, ಶುರು ಮಾಡೋಣ. ಏನ್ ಮಾಡ್ತಾ ಇರೋರಿಗೆ ನೀವು? ಚಿಕನ್ ಮೇಥಿ ಮಸಾಲ. ಚಿಕನ್ ಮೇಥಿ ಮಸಾಲ ನಿಮ್ಮಲ್ಲಿ ಯಾರಿಗಿಷ್ಟ? ಎಲ್ಲರೂ ತಿಂತಾರೆ. ಚಿಕನ್ ಇರೋದೇ 3 ಜನ, ಏನ್ ಎಲ್ಲಾ ತಿಂತಾರೆ ಊರವರೆಲ್ಲ? ಇವರೆಲ್ಲ ತಿಂತಾರೆ. ಹೋಗ್ರಿ, ನಿಮ್ಮ ಯಜಮಾನ್ರಿಗೆ ಏನು ಇಷ್ಟ ನೀವು ಮಾಡೋದು? ಚಿಕನ್ ಆಲ್ಮೋಸ್ಟ್ ತಿಂತಾರೆ. ಓಕೆ, ಚಿಕನ್ ಮೇಥಿ ಮಸಾಲ ಮಾಡಕ್ಕೆ ಏನೇನು ತಂದಿದ್ದೀರಿ? ಚಿಕನ್ ಮೇಥಿ ಮಸಾಲ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೆಂತ್ಯ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೆಂಗಿನಕಾಯಿ ಹಾಲು, ಹಸಿ ಮೆಣಸಿನಕಾಯಿ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಪುದೀನ, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಒಂದು ಆಯಿಲ್ ಕೊಡಿ. ತೊಳಿ ಮೇಡಮ್. ಏನು ಮಾಡ್ತೀರಾ ಇವಾಗ? ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಡೀಪ್ ಫ್ರೈಗೆ ಏನು ಮಾಡ್ತೀರಾ ಹೇಳಿ? ಬೌಲ್ ಕೊಡಿ ಒಂದು. ತೊಗೊಮ್ಮ. ಮತ್ತೆ ಚಿಕನ್ ಹಾಕ್ಕೋಬೇಕು. ಖಾರದ ಪುಡಿ ಸ್ವಲ್ಪ. ಅಚ್ಕಾರದ ಪುಡಿ ಸ್ವಲ್ಪ, ರವಿಯವರ ಅಚ್ಕಾರದ ಪುಡಿ ಸ್ವಲ್ಪ. ಎಸ್, ಸಾಕು. ಓಕೆ. ಆಮೇಲೆ ಉಪ್ಪಲ್ಲೇ ಇದೆ ನೋಡಿ. ಏನು ಮಾಡಿರಿ ಬೆಳಗ್ಗೆ ಟಿಫನ್ ಇವತ್ತು ಮನೇಲಿ? ಚಿತ್ರಾನ್ನ. ಚಿತ್ರಾನ್ನ ತಿನ್ಕೊಂಬಂದ್ರಾ? ಹಾಂ. ಅರಿಶಿನ ಸ್ವಲ್ಪ ಅರಿಶಿನ ಪುಡಿ. ಏನು ಕಂಡ್ರೆ ನಿಮ್ಮ ಯಜಮಾನ್ರಿಗೆ ಆಗಲ್ಲ ನೀವು ಮಾಡೋದು? ಬಸ್ಸಾರು. ಕಟ್ಟ
ಬಸ್ಸಾರು ಹೌದು. ಇಷ್ಟಪಟ್ಟು ತಿನ್ನೋದೇನು ಮಮತಾ, ನೀನು ಮಾಡ್ಬಿಟ್ರೆ ನಂಗೆ ಹೊಟ್ಟೆ ಅಷ್ಟೋಗುತ್ತೆ ಅನ್ನೋದೇನು? ಆ ಥರ ಏನು ಹೇಳೋದಿಲ್ಲ, ಎಲ್ಲ ತಿಂತಾರೆ. ಪಾಪ ಇನ್ನೇನು ದಿನ ಹೋಗಿ ಬೇರೆ ಕಡೆ ತಿನ್ನಕ್ಕಾಗತ್ತೆ? ತಿನ್ನೋದು ಇನ್ನೇನು ಮಾಡೋದು? ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ. ಅದಕ್ಕೆ ಹೌದು, ಯಾಕೋ ಅದು ಜೊತೆಗೆ ಇಟ್ಕೊಳುತ್ತಾ? ಕರಿಬೇಕು. ಹೌದು, ಇಟ್ಕೊಂಡಿಲ್ಲ ಆದ್ರೂ ಪರವಾಗಿಲ್ಲ, ಕರೆದ್ರೆ ಚೆನ್ನಾಗಿರುತ್ತೆ. ಅದ್ರಲ್ಲಿ ಇರೋ ಕಹಿ ಎಲ್ಲ ಹೋಗುತ್ತೆ. ಮಾಡಿ 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 ಅದೇನೇನು ಮಾಡ್ತೀರಾ ಮಾಡಿ. ಸ್ವಲ್ಪ ಬೆಳ್ಳಗೆ ಮಾಡ್ಬೇಕಲ್ಲ, ನಮ್ಮನ್ನ ಮಾಡೋಕ್ಕಾಗುತ್ತಾ? ಮಾಡಿದಾರಲ್ಲ ಸರ್. ಇದಕ್ಕಿನ ಅಲ್ಲ ಪರ್ಮನೆಂಟ್ ಆಗಿ, ಇದು ಟೆಂಪ್ರವರಿ ಇಲ್ಲ, ಪರ್ಮನೆಂಟ್ ಆಗಿ ಬೆಳ್ಳಗೆ ಮಾಡಕ್ಕೆ. ಅದು ಹುಟ್ಟುಗುಣ ಸುಟ್ಟು ಹೋಗೋದಿಲ್ಲ ಅಂತಾರಲ್ಲ, ಹಾಗೆ ಹುಟ್ಟಿರೋದು ಅವಾಗಿಂದನೇ ಬ್ಯೂಟಿಫುಲ್ ಹಾಗೆ ಬರ್ಬೇಕು ನಾವು ಬಂದಿರುತ್ತಲ್ಲ. ರೀ. ಒಳ್ಳೆ ಕತೆ ಆಯ್ತ್ರಿ. ಬರ್ತಾರೆ ಸರ್, ಇನ್ನೂ ಚೆನ್ನಾಗಿ ಕಾಣ್ಬೋದಲ್ವಾ? ಸಖತ್ತಾಗಿ ಹೇಳಿದ್ರಿ ನೀವು. ಇವಾಗ ಏನು ಮಾಡೋದಿರಿ? ನಾನು ನೆನ್ಸೋದು ಏನು ಬೇಡವಾ? ಏನು ಇಲ್ಲ. ಇದು ನಿಮ್ಮಲ್ಲಿ ಹಿಂಗೆ ಮಾಡೋದಾ? ಹೌದು, ಮಾಡ್ಕೊಳ್ರಿ. ಹೊಸ್ದಾಗಿ ಟ್ರೈ ಮಾಡ್ತಿರ್ಬೇಕಲ್ಲ ಸರ್. ಇದು ಹೊಸ್ದಾಗಿ ಮಾಡ್ತಾರದಾ? ಅಲ್ಲ ಸರ್, ನಿಮ್ಗೆ ಇದು ಹೊಸ್ದಾಗಿ ಮಾಡ್ತಾರದ ಅಲ್ಲ, ಹೇಳ್ರಿ. ನಾವು ಹೊಸ್ದಾಗೆಲ್ಲ ಮಾಡ್ತಾ ಇರೋದು. ಇದು ಯಜಮಾನ್ರಿಗೆ ಮಾಡ್ಕೊಟ್ಟಿದ್ದೀರಾ? ಮಾಡ್ಕೊಟ್ಟಿದ್ದೀವಿ. ತಿನ್ನಿದಾರಾ? ಹೌದು. ಮಾರನೇ ದಿನ ಚಿಲ್ಲರೆ ಅಂಗಡಿ ತೆಗ್ದಿದಾರಾ? ಹೌದು, ದಿನ ತೆಗಿತಾರೆ. ಅಲ್ಲ, ಇದು ತಿಂದು ಮಾರನೇ ದಿನ ತೆಗಿತಾರೆ ಪಾಪ ಅವರು. ನಮ್ಮನೆಲ್ಲ ಆಲ್ಮೋಸ್ಟ್ ಯಾವಾಗೂ ಮಧ್ಯಾಹ್ನನೇ ಮಾಡೋದು ಚಿಕನ್. ಮಧ್ಯಾಹ್ನನೇ ಮಾಡೋದು ಅಂದ್ರೆ ಏನು? ರಾತ್ರಿ ಹೊತ್ತು ಮಾಡಲ್ಲ ಅಂತನಾ? ರಾತ್ರಿ ಹೊತ್ತು ಮಾಡೋದಿಲ್ಲ. ಎಲ್ಲಾರ ಮಲ್ಲೂ ಮಧ್ಯಾಹ್ನದ ಊಟಕ್ಕೆ ಮಾಡೋದು, ಅದು ಉಳಿದ್ರೆ ರಾತ್ರಿ ಇಟ್ಕೊಳ್ಳೋದು. ಕೆಲವ್ರು ಯಾರೋ ಇರ್ತಾರೆ ರಾತ್ರಿ ಮಾಡ್ಕೊತಾರೆ. ಏನದು? ಹಸಿಮೆಣಸಿನ್ಕಾಯಿ. ಓಕೆ, ಎಷ್ಟು? ಒಂದು 15 10 ಸಾಕು, ಒಂದು 8-10. ಓಕೆ, ಆಮೇಲೆ ಇನ್ನೇನು ಬೇಕು? ಅಷ್ಟೇ, ಬೇರೆ ಏನೇನು ಬೇಡ. ಓಹೋ, ನೀವೇನು ಮಾಡ್ತಾರದ ಅಡುಗೆ? ಚಿಕನ್ ಮೇಥಿ ಮಸಾಲ. ಚಿಕನ್ ಮೇಥಿ ಮಸಾಲ ಬರ್ಕೊಳ್ರಪ್ಪ. ಮಾಡಿ. ನೆಕ್ಸ್ಟ್ ಇನ್ನೇನು ರುಬ್ಬಿಂಗ್ ಇದೆಯಾ? ಏನಿಲ್ಲ, ರುಬ್ಬಿಂಗ್ ಎಲ್ಲ ಆಯ್ತಾ? ಗ್ರೇವಿ ತಾನೇ ಇದು? ಗ್ರೇವಿ ಗ್ರೇವಿನ ಹಿಂಗೆ ಇದು ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ ಹೇಳ್ರಿ ಮಮತಾ? ಬನ್ನಿ ಹಂಗೆ ತಿನ್ನೋದು. ರಸಂ ಹಂಗೆ ರೈಸು, ಬೇಳೆ ಸಾರು, ಏನಾದ್ರೂ ಸೈಡ್ಸ್ಗೆ. ಕರೆಕ್ಟಾಗಿ ಹೇಳ್ರಿ ಹಂಗೆ. ಹೌದು ಸರ್. ಏನು ತಂದಿದ್ದೀರಾ ಇದು ಪಕ್ಕ ತಿನ್ನಕ್ಕೆ? ಅದ್ರ ಪಕ್ಕ ತಿನ್ನೋದಕ್ಕೆ ಏನು ತೊಂದ್ರೆ ಏನು ತಂದಿಲ್ಲ, ಅದಕ್ಕೆ ಇವೆಲ್ಲ ಕಥೆಗಳು ಹೇಳ್ತಾ ಇದ್ದೀರಾ ನಮ್ಗೆ ನೀವು? ಬೇಳೆ ಸಾರು ಜೊತೆಗೆ ತಿನ್ನೋದು. ಆಯ್ತು ಬಿಡಿ, ಆಗಿದೆಯಾ ನೋಡಿ. ಹುಷಾರು, ನಿಧಾನಕ್ಕೆ ನೋಡಿ. ಮತ್ತೆ ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಫ್ರೀ ಟೈಮೇ ಸಿಗೋದಿಲ್ಲ. ಸಿಕ್ಕಲ್ಲ? ಸಾಕಾಯಿನ ಬೇಯ್ಬೇಕಾ? ಸಾಕನ್ಸುತ್ತೆ. ತಿರ್ಗಾ ನೀವು ಸಾರ್ಗೆ ಹಾಕ್ತೀರಲ್ವಾ ಇದನ್ನ? ಸಾರು ಅದಕ್ಕೆ ನೀರೆಲ್ಲ ಏನೂ ಹಾಕೋದಿಲ್ಲ. ಮತ್ತೆ ಫುಲ್ ಅದು ತೆಂಗಿನ ಹಾಲು ಇದೆಯಲ್ಲ, ಅದ್ರಲ್ಲಿ ಮಾತ್ರನೇ ಸ್ವಲ್ಪ ಬೇಯಿಸೋದು ಅಷ್ಟೇ. ಬೆಂದಿಲ್ಲ ಅಂದರೆ ಮತ್ತೆ ನೀವೇ ಹೇಳ್ತಿರಲ್ಲ ಬೆಂದ್ರೆ ವಾಪಸ್ ನಿಮ್ಮ ಮನೆಗೆ ಕಳ್ಸೋದು. ಅಂದರೆ ಎಲ್ಲ ಕರೆಕ್ಟಾಗಿರ್ಬೇಕಲ್ಲ. ಹೌದ್ರಿ ಮಮತಾ, ಎಲ್ಲ ಕರೆಕ್ಟಾಗಿದ್ರೇ ಮಜಾ. ಬಟ್ ರುಬ್ಕೊಳ್ಳೋದೆಲ್ಲ ಇನ್ನೇನಿಲ್ಲ, ಏನಿಲ್ಲ, ಹಾಕಿ ಫ್ರೈ ಮಾಡಿ ಕೊಡ್ತಾರದು ಅಷ್ಟೇ ಅಲ್ವಾ? ಸಾಕು, ತೆಗೋಣ. ಸಿನಿಮಾಗಿನ ಹೋಗ್ತೀರಾ? ಹಾಂ, ಹೋಗ್ತಾ ಇರ್ತೀವಿ. ಯಾವ ಸಿನಿಮಾ ನೋಡಿ ಲೇಟೆಸ್ಟಾಗಿ? ರಾಜಕುಮಾರ. ಚೆನ್ನಾಗಿದೆಯಾ? ಹೌದು. ಯಜಮಾನ್ರು ರಜಾ ಹಾಕಿ ಬರೋದಾ ಅಥವಾ ನೈಟ್ ಶೋಗೆ ಹೋಗೋದಾ? ಇಲ್ಲ, ಹಾಫ್ ಡೇ ಹೋಗೋದು. ಮಂಗಳವಾರದತ್ತು? ಮಂಗಳವಾರದತ್ತು ಅಂತಿಲ್ಲ, ಹೋಗ್ಬೇಕು ಅನ್ನೋದಾಗ ಯಾವಾಗ ಬೇಕಾದ್ರೂ ರಜಾ ಹಾಕ್ಕೋಬೋದು. ಹಾಂ, ಮಧ್ಯಾಹ್ನದ ಕ್ಲೋಸ್ ಮಾಡೋದು, ಹೋಗೋದು. ಓಕೆ, ಉಪ್ಪು ಹಾಕಿದ್ದೀವಿ, ಅಚ್ಕಾರದ ಪುಡಿ ಹಾಕಿದ್ದೀವಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀವಿ, ಮೇಲ್ಗಡೆ ಮೆಂತ್ಯ ಸೊಪ್ಪನ್ನು ಹೆಚ್ಚಾಕೊಂಡಿದ್ದೀವಿ, ಜೊತೆಗೆ ಇದನ್ನೆಲ್ಲ ಕರೆದಿದ್ದೀವಿ. ಎಣ್ಣೆಲಿ ಕರೆದಾಯ್ತು. ಇದು ಕತೆ ಮುಗೀತಲ್ವಾ? ಎಣ್ಣೆ ಸ್ವಲ್ಪ ಎಣ್ಣೆನಾ? ಎಷ್ಟು ಬೇಕು? ಸಾಕಾಬೇಕಾ? ಸಾಕು. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ. ನೆಕ್ಸ್ಟು ಏನು ಹಾಕಿರಿ? ಹಾಕ್ಬಿಡಿ. ಹಾಕಿ 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 ಸಿಡೀತ್ ಹಾಕಿ. ಕರಿಬೇವು, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು. ಎಸ್, ನೆಕ್ಸ್ಟ್ ಈರುಳ್ಳಿ ಹಾಕಿ ಹಾಕಿ ಹಾಕಿ. ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಮ್ಮ. ಓಕೆ, ಎಸ್ ಮೇಡಮ್. ಸ್ವಲ್ಪ ಫ್ರೈ ಆಗಬೇಕು. ಮಾಡಿ. ನೆಕ್ಸ್ಟು ಇನ್ನು ಬೇರೆ ಬ್ರೌನ್ ಆಗಬೇಕಾ ಇದು? ಹೌದು, ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ಎಸ್, ಹಾಕೋಬೋದು, ಹಾಕೊಳ್ರಿ. ಟೊಮೆಟೊ. ಓಕೆ, ಪುದೀನ. ಎಸ್, ಪುದೀನ, ಸ್ವಲ್ಪ ಟೊಮೆಟೊ. ಸ್ವಲ್ಪ ಮಿಕ್ಸ್ ಮಾಡಿ. ಎಸ್, ಓಕೆ ಮೇಡಮ್, ಹಾಕ್ಕೊಳ್ಳಿ. ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಪೇಸ್ಟು. ಹಸಿಮೆಣಸಿನ್ಕಾಯಿ ಮಾತ್ರನೇ ರುಬ್ಕೊಂಡಿರೋದು, ಅದನ್ನ ಪೇಸ್ಟ್ ಇದಕ್ಕೆ ಹಾಕ್ತಾ ಇದ್ದಾರೆ. ಏನಿರೋದು? ಮೆಂತ್ಯ ಸೊಪ್ಪು ಹಾಕ್ಕೊಳ್ರಿ. ಮೆಂತ್ಯ ಸೊಪ್ಪು
ಮೇನ್ ಯಾಕಂದ್ರೆ ಇದು ಮೆಂತ್ಯ ಸೊಪ್ಪಿನ ಗ್ರೇವಿ ಇದು, ಇವಾಗಲೇ ಮೆಂತ್ಯ ಸೊಪ್ಪು ಬರ್ತಾ ಇರೋದು. ಚೆನ್ನಾಗಿ ಫ್ರೈ ಆಗಬೇಕು. ಇದಾ ಸ್ವಲ್ಪ ಜೋರು ಚಿಕನ್ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥದ್ದು. ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಎಲ್ಲೋ ಸ್ವಲ್ಪ ಉಪ್ಪನ್ನು ಜೊತೆಗೆ ಮೆಂತ್ಯ ಸೊಪ್ಪನ್ನು ಹಾಕಿ ಫ್ರೈ ಮಾಡಿರುವಂಥದ್ದು. ಹಾಕ್ಲಾ ಮೇಡಮ್? ಹಾಂ ಓಕೆ 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 ಬಿಡಿ 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 ಬಿಡಿ. ಸ್ವಲ್ಪ ಧನಿಯಾ ಪುಡಿ. ಇವಾಗಲ ಧನಿಯಾ ಪುಡಿ ಬೇಕಾ? ಹಾಕಿ. ಸ್ವಲ್ಪ ಧನಿಯಾ ಪುಡಿ, ರವಿಯವರ ಧನಿಯಾ ಪುಡಿ. ಗರಂ ಮಸಾಲ ಸ್ವಲ್ಪ ಗರಂ ಮಸಾಲ ಬೇಕು, ರವಿಯವರ ಗರಂ ಮಸಾಲ. ಸಾಕಾ? ಖಾರದ ಪುಡಿ ಸ್ವಲ್ಪ ಹಾಕಿ. ಅಚ್ಕಾರದ ಪುಡಿ ಸಾಕಾ? ಏನು ಬೇಕು? ನೀರು ಹಾಕ್ತೀರಾ ಸ್ವಲ್ಪ? ಇಲ್ಲ, ಅದು ತೆಂಗಿನ ಹಾಲು ಹಾಕ್ತೀನಿ. ಎಸ್ ಹಾಕಿ ಮೇಡಮ್. ತೆಂಗಿನ ಹಾಲು ಬಲ್ತಿರನ್ನ ತಗೊಳ್ಳಿ, ತುರ್ಕೊಳ್ಳಿ, ಇಂಟ್ಕೊಳ್ಳಿ. ನೀರನ್ನು ಹಾಕದೆ ಮಾಡಿರ್ತಕ್ಕಂಥದ್ದು. ಎಸ್, ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ನೋಡ್ಕೊಂಡು ಹಾಕ್ರಿ. ಎಸ್, ನಿಂಬೆ ರಸ ಸ್ವಲ್ಪ ಹಾಕೊಳ್ಳಿ ಮೇಡಮ್. ಸ್ವಲ್ಪ ನಿಂಬೆ ರಸ. ಓಕೆ, ಆಮೇಲೆ ಕೊತ್ತಂಬರಿ ಸೊಪ್ಪು. ಓಕೆ, ಸುರಿ. ಓಕೆ, ಹೇಳಿ. ಮೇಥಿ ಚಿಕನ್ ಮಸಾಲ. ಮೇಥಿ ಚಿಕನ್ ಮಸಾಲ, ಮಸಾಲ ಡ್ರೈ. ಮೇಥಿ ಚಿಕನ್ ಡ್ರೈ, ಏನು ಬೇಕಾದ್ರೆ ಅನ್ಕೊಳ್ಳಿ. ಕೈಗಂತೂ ಕೊಟ್ಟಾಯ್ತು ಅಂತ ಅವ್ರು ಡಿಸೈಡ್ ಮಾಡ್ಕೊಂಡು ಕೊಟ್ಬಿಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಮತಾ ಅವ್ರು ಬಂದಿದ್ದಾರೆ, ಬೊಂಬಸಂದಿಂದ ಬಂದಿದ್ದಾರೆ. ಒಳ್ಳೆ ಒಂದು ಚಿಕನ್ ಅನ್ನು ಮಾಡಿಕೊಟ್ಟಿದ್ದಾರೆ. ಮುಳ್ಳಿಯವರೇ ತಿಂದು ನೋಡಿ ಆಮೇಲೆ ಮಾತಾಡಿ ಅಂತ ಇದ್ದಾರೆ. ನಡೀರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಚಿಕನ್ ಅನ್ನ ಮಾಡಿದ್ದಾರೆ, ಮೇಥಿ ಚಿಕನ್ ಡ್ರೈ ಅನ್ನ ಮಾಡಿ ಕೊಟ್ಟಿದ್ದಾರೆ. ಆಕ್ಚುಲಿ ನಾವು ಬ್ಯೂಟಿಷಿಯನ್ ಸರ್, ಆದರೂ ಅಡುಗೆ ಮಾಡ್ತೀವಲ್ಲ ಸ್ವಲ್ಪ ಖುಷಿ ಪಡಿ, ಏನಕ್ಕೆ ಇದೆಲ್ಲ ಟೆನ್ಷನು ಅಂತ. ಮಗಳಿಂದ ಬೇರೆ ಕರ್ಕೊಂಡ್ಬಂದಿದ್ದಾರೆ. ಏನು ಮಗಳ ಹೆಸರು? ಯುಕ್ತ. ಯುಕ್ತ ಎಷ್ಟೇ ಕ್ಲಾಸು? 8th, ಇವಾಗ 7th ಆಯ್ತು. ನಿಮ್ಮಷ್ಟೇ ಉದ್ದ ಇದ್ದಾಳೆ? ನನ್ಗಿಂತ ಐತಿದ್ದಾಳೆ. ಅಯ್ಯೋಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಚಿಕನ್ ಮಾಡಿದ್ದಾರೆ. ಇದೇನು ಇದು ಬೇಕು ಅದು ಬೇಕು ಅನ್ನೋ ಸೀನ್ ಎಲ್ಲ ಏನೂ ಇಲ್ಲ, ಹೆಂಗ್ ಬೇಕಾದ್ರೆ ತಿಂತಾ ಇರ್ಬೋದು. ಟೇಸ್ಟ್ ಮಾಡೋದಾ? ಹಾಂ ಮಾಡಿ. ಚೂರು ಜಾಸ್ತಿ ಇದು ಮಾಡಿರೋ ಕ್ರಮ ಎಲ್ಲ ಸರಿ ಇದೆ, ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಚೂರು ಮಾಡ್ಬೋದಾಯ್ತು. ಈ ಚಿಕನ್ ಮಾಡೋದಲ್ಲ, ಹಾಂ ಅವಾಗಲೇ ಚೂರು ನಿಂಬೆಹಣ್ಣು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಮ್ಯಾರಿನೇಟ್ ಆಗಿ ಚಿಕನ್ನು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ಏನಂದರೆ ಆ ಮ್ಯಾರಿನೇಟ್ ಆದಾಗ ಏನಾಗುತ್ತೆ ಅಂದರೆ ಸಾಫ್ಟ್ನೆಸ್ ಬಂದ್ಬಿಡುತ್ತೆ ನಿಮಗೆ. ಅದನ್ನು ಮಾಡ್ಕೊಳ್ಳಿ. ಮಿಲ್ಟ್ರಿ ಹೋಟ್ಲು ಬುಕ್ ಕೊಡ್ತೀನಿ, ತೊಗೊಂಡೋಗಿ. ಸರಿ. ನಿಮ್ಮ ಬ್ಯೂಟಿ ಪಾರ್ಲರ್ ಯಾವ ಆಯಿಲ್ ಯೂಸ್ ಮಾಡ್ತೀರಾ? ಆಲಿವ್ ಆಯಿಲ್. ಮುಖಕ್ಕೆ? ಮುಖಕ್ಕೆಲ್ಲ ಸೇಮ್. ತಲೆಗೆ? ಆಲ್ಮಂಡ್ ಆಯಿಲ್. ತಲೆಗೆ ಆಲಿವ್ ಯೂಸ್ ಮಾಡ್ತೀವಿ. ಆಲ್ಮಂಡು, ಕೋಕೋನಟ್ ಎಲ್ಲ ಮಿಕ್ಸ್ ಮಾಡಿ ಮಾಡೋದು. ನಮ್ದೊಂದು ಆಯಿಲ್ ಕೊಡ್ತೀನಿ ಅಂತ ಹೇಳಿ. ಈಗ ಸರಿ ಕೊಡಿ. ಆಯುರ್ವೇದಿಕ್ ಆಯಿಲು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆನ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಸತೀಶ್ ಸ್ಟೋರ್ಸ್, DVG ರೋಡ್ ಸತೀಶ್ ಸ್ಟೋರ್ಸ್ ಮಲ್ಲೇಶ್ವರಂ ಇವರ ಅದ್ಭುತವಾದಂಥ ಬಹುಮಾನ ಪೂಜಾ ಸಾಮಗ್ರಿಗಳ ಮಳಿಗೆ. 30 ಸೆಕೆಂಡಲ್ಲಿ ರಸಮ್ ತಯಾರಾಗಿದೆ. ಅಡುಗೆ ಮಾಡಕ್ಕೆ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡಿ. ಮುಳ್ಳಿ ಮಿಲ್ಟ್ರಿ ಹೋಟ್ಲು ಬೇಜಾರು ಅಡುಗೆಗಳಿದೆ, ಓನ್ಲಿ ನಾನ್ ವೆಜಿಟೇರಿಯನ್, ನಿಮಗೋಸ್ಕರ ಕೊಟ್ಟಿರೋದು. ಮಜಾ ಹೊಡಿ. ಗುರುಚಿ ಒಬೇಸಿ ಡಾಟ್. ಸಣ್ಣಗಾಗಬೇಕು ಅಂತ ಇರೋರು ದಿನಕ್ಕೆ 1 ಮಾತ್ರೆ ಬೇಡ, 2 ಮಾತ್ರೆ ತಗೊಳ್ಳಿ, 1 ತಿಂಗಳು ತಗೊಳ್ಳಿ, 3 ರಿಂದ 4 kg ಕಡಿಮೆ ಆಗ್ತಾರೆ. ತಗೊಳ್ಳಿ. ಸಣ್ಣ ಆಗ್ತೀರಾ ಇನ್ನ? ಇಲ್ಲ, ಬೇಡ ಬೇಡ, ಇರೋ ಸಾಕು, ತಗೊಳ್ಳಿ. ಗುಡುಚಿ ಅವ್ರದ್ದು ಸುಕೇಶಂ. ಉದ್ದವಾದ ಕೂದಲು ಬೆಳ್ಕೋಬೇಕು ಅಂತಿದ್ರೆ, ಆಯುರ್ವೇದಿಕ್ ಆಯಿಲ್ ಬೇಕು ಅಂದ್ಕೊಂಡಿದ್ರೆ ನಮ್ಮ ಗುಡುಚಿಯವರ ಸುಕೇಶಂನ ತಗೊಳ್ಳಿ, ಇದು ನಿಮಗೋಸ್ಕರ. ಪ್ರಶಾಂತ್ ಹೋಟೆಲು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ರವಿ ಪ್ರಾಡಕ್ಟ್ ಅವರು ರವಿ ಮಸಾಲವನ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ನಿಮ್ಮ ಅಮ್ಮನ ಕೈಲಿ ಅಡುಗೆ ಮಾಡಿಸ್ಕೊತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬಾಯ್ 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 ಬಾಯ್. ಒಳ್ಳೆ ಚಿಕನ್ ಅನ್ನ ಮಾಡಿದ್ದಾರೆ. ಚಿಕನ್ ಮೇಥಿ ಡ್ರೈ ಅನ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಗಮ್ ಅಂತ ಇದೆ. ಪರವಾಗಿಲ್ಲ, ಅಷ್ಟೊಂದೆಲ್ಲ ಉಪ್ಪು ಪೆಲೆ ಏನೂ ಆಗಿಲ್ಲ. ನಾವು ಸುಮ್ಮನೆ ಎದುರಿಸೋದು ಅವ್ರಿಗೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀರಾ ಅಂತ. ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೋಬೇಕು. ಜೊತೆಗೆ ನೋಡಿ ಅಡುಗೆ ಮಾಡಬೇಕಾದ್ರೆ ರುಚಿ ನೋಡಿ ಬಡಿಸ್ಬೇಕು. ಇವೆಲ್ಲ ಸಾಮಾನ್ಯವಾಗಿ ಹೇಳ್ಕೊಂಡು ಇದನ್ನು ಯಾವ ರೀತಿ ಮಾಡಿದರೆ ನಿಮಗೆ ತೋರಿಸ್ತಾ ಇದ್ದೀವಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಮ್ಮಲ್ಲಿನ ಸೂಪರಾಗಿ ಮಾಡ್ಕೊಳ್ಳಿ.
ಚಿಕನ್ ಮೇಥಿ ಮಸಾಲ ಮಾಡುವ ವಿಧಾನ. ಒಂದು ಬೌಲ್ಗೆ ಚಿಕನ್, ಅಚ್ಚ ಖಾರದ ಪುಡಿ, ಉಪ್ಪು, ಅರಿಶಿನ, ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಈರುಳ್ಳಿ ಹಾಕಿ ಹುರಿದು ಟೊಮ್ಯಾಟೊ, ಪುದೀನ, ರುಬ್ಬಿದ ಹಸಿ ಮೆಣಸಿನಕಾಯಿ ಪೇಸ್ಟ್, ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕರಿದ ಚಿಕನ್, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ತೆಂಗಿನಕಾಯಿ ಹಾಲು, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚಿಕನ್ ಮೇಥಿ ಮಸಾಲ ಸವಿಯಲು ಸಿದ್ಧ. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ, ಏನು ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪಾಂಡೆ ಬರ್ತಾ ಇದ್ದಾರೆ, ಪಾಂಡೆ ಮಹಾರಾಜ್ ಬರ್ತಾ ಇದ್ದಾರೆ, ಟುಲೈಟ್ ಹೋಟೆಲಿಂದ ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಡುಗೆ ಮಾಡಿರುವಂಥ ಹುಡುಗ, ಡೆಲ್ಲಿ ಹುಡುಗ, ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ತಾನೆ. ಬೆಂಗಳೂರು ಬಂದು ತುಂಬ ವರ್ಷ ಆಗಿದೆ. ನಾನೇ ಹೋಟ್ಲು ಮಾಡಬೇಕು ಅನ್ನೋ ಹುಚ್ಚು, ಇನ್ನೇನು ಕೆಲವೇ ದಿನಗಳಲ್ಲಿ ನಾನೇ ಹೋಟ್ಲು ಮಾಡಿಬಿಡ್ತೀನಿ ಸರ್ ಅಂತ ಬೇರೆ ಹೇಳ್ತಾ ಇದ್ದಾನೆ. ನಮ್ಮ ಟೂಲೆಟಿಂದ ಬರ್ತಾ ಇದ್ದಾರೆ. ಬನ್ರಿ ಮಿಸ್ಟರ್ ಪಾಂಡೆ. ನೋಡಕ್ಕೆ ಹಿಂಗೆ ಕಾಣ್ತಾನೆ ಅಷ್ಟೇನೆ, ಅದ್ಭುತವಾಗಿ ಅಡುಗೆ ಮಾಡ್ತಾನೆ. ಪಾಂಡೆ ಸರ್, ಅದೇನೋ ದುಬೈಗೆ ಹೋಗ್ಬಿಡ್ತೀನಿ, ಅರಬ್ಗೆ ಹೋಗ್ಬಿಡ್ತೀನಿ ಅಂತಿದ್ದೆ. ಇಲ್ಲ, ಜರ್ಮನಿಗೆ ನೋಡಿದ್ರಾ? ಲೋಕಲ್ ಡೀಲೇ ಇಲ್ಲ ಇವಂದು. ಜರ್ಮನಿಗೆ ಹೋಗ್ಬಿಡ್ತೀನಿ, ಇಂಗ್ಲೆಂಡ್ಗೆ ಹೋಗ್ಬಿಡ್ತೀನಿ, ಆಸ್ಟ್ರೇಲಿಯಾಗೆ ಹೋಗ್ಬಿಡ್ತೀನಿ ಅಂತ ಅವ್ರ ಓನರ್ ಪ್ರಾಣ ಹಿಂಡಿ ಕಡೆಗೆ ಇಲ್ಲೇ ಹೋಟ್ಲು ಮಾಡ್ಬಿಡ್ತಾ ಇದ್ದಾನೆ. ಓಕೆ, ಏನು ಮಾಡ್ತಾ ಇದೆಯಪ್ಪ ಇವತ್ತು? ಚಿಕನ್ ಲಜೀಜ್ ಸರ್. ಚಿಕನ್ ಲಜೀಜ್ ಮಾಡಕ್ಕೆ ಏನೇನು ತಂದಿದ್ದೀರಿ? ಚಿಕನ್ ಲಜೀಸ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ದಪ್ಪ ಮೆಣಸಿನಕಾಯಿ, ಗೋಡಂಬಿ, ಚೀಸ್, ಫ್ರೆಶ್ ಕ್ರೀಮ್, ಅರಿಶಿನ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ನಿಂಬೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ? ಸರ್, ಶುರು ಮಾಡಿ ಸರ್. ಟೊಮೆಟೊ ಪೇಸ್ಟ್ ಮಾಡಬೇಕು ಸರ್. ಏನು ಮಾಡಬೇಕು? ಟೊಮೆಟೊ ಪೇಸ್ಟ್ ಮಾಡ್ಕೊಂಬಿಡ್ತೀಯಾ? ತಗೋಗುರು, ಇಲ್ಲಿ ಇಟ್ಕೋಗುರು, ಅದನ್ನು ಇಲ್ಲಿಡು, ಹಾಕೊಳ್ಳಪ್ಪ. ಟೊಮೆಟೊ ಪೇಸ್ಟನ್ನು ಮಾಡ್ಕೊಳ್ತಾ ಇದ್ದಾರೆ ಫಸ್ಟು. ಓಕೆ, ಒಂದು ಚಿಕ್ಕ ಬೌಲ್ ಬೇಕು ಸರ್. ಬೌಲ್ ಬೇಕಾ? ಕೊಡ್ತೀನಿ. ಟೊಮೆಟೊ ಪೇಸ್ಟನ್ನು ಮಾಡ್ಕೊಂಬಿಟ್ರು. ನೆಕ್ಸ್ಟ್ ಸರ್? ಆಯಿಲ್, ಸ್ವಲ್ಪ ಆಯಿಲ್ ಹಾಕಿ, ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಡೆಲ್ಲಿ ತಾನೆ ನೀನು? ಡೆಲ್ಲಿಯಿಂದ ಬಂದಿರೋದು. 5 ವರ್ಷ ಆಗಿದೆ, ಕನ್ನಡ ಕಲ್ತ್ಬಿಟ್ಟಿದ್ದಾನೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆನೂ ಮಾಡ್ತಾನೆ. ಹಾಕ್ಲಾ? ಎಸ್ ಸರ್. ಸಾಕ ನೋಡು, ಸ್ವಲ್ಪ ಹಾಕ್ಲಾ? ಸಾಕು. ಓಕೆ, ಎಸ್. ಫಸ್ಟ್ ಗಾರ್ಲಿಕ್, ಜಿಂಜರ್, ಹಸಿಮೆಣಸಿನ್ಕಾಯಿ. ಎಸ್, ಹಸಿಮೆಣಸಿನ್ಕಾಯಿ ಇದೆ, ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಇದೆ, ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಇದೆ, ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದಾರೆ. ಎಸ್ ಸರ್, ಹಾಕಿ ಸರ್. ಎಸ್, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಸ್ ಸರ್. ಸ್ವಲ್ಪ ಲೈಟ್ ಬ್ರೌನ್ ಆಗಲಿ. ಚೆನ್ನಾಗಿ ಬ್ರೌನ್ ಆಗಬೇಕಿದು. ಇವೆಲ್ಲ ಒಳ್ಳೆ ಒಂದು ನಾರ್ತ್ ಇಂಡಿಯನ್ ಡಿಶಸ್ ಇದೆಲ್ಲನೂ ತುಂಬ ಸಖತ್ತಾಗಿ ಮಾಡ್ತಾರೆ. ಒಂದ್ಸರಿ ನೋಡ್ಕೊಂಡು ಮಾಡ್ಕೊಳ್ಳಿ. ಎಸ್ ಸರ್. ಆನಿಯನ್ ಹಾಕಿ ಸರ್. ಡ್ರೈ ತಾನೆ ಇದು? ಚಿಕನ್ ಡ್ರೈ ಸರ್. ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ, ರೌಂಡ್ ರಿಂಗ್ ಥರ ಹಚ್ಕೊಂಡಿದ್ದಾರೆ. ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದಾರೆ. ಹಾಕಿ ಸರ್. ಸ್ವಲ್ಪ ಗ್ಯಾಸ್ನ ಸ್ಲೋ ಮಾಡಿ ಸರ್. ಸ್ಲೋ ಮಾಡಲಾ? ಹಾಂ, ಜಾಸ್ತಿ ಆಗಿ. ಎಸ್ ಸರ್. ನೆಕ್ಸ್ಟ್ ಟೊಮಾಟೊ ಪ್ಯೂರಿ ಹಾಕಿ ಸರ್. ರುಬ್ಕೊಂಡಿರುವಂಥ ಟೊಮೆಟೊ ಮತ್ತು ಸ್ವಲ್ಪ ಕಟ್ಟಿಂಗ್ ಇದೆ ಸರ್, ಇದನ್ನು ಹಾಕಬೇಕು. ಏನದು? ಟೊಮೆಟೊ. ಕಟ್ಟಿಂಗ್ ಟೊಮೆಟೊ. ಹೆಚ್ಕೊಂಡಿರುವಂಥ ಟೊಮೆಟೊ ಇದೆ, ರುಬ್ಬಿರುವಂಥ ಟೊಮೆಟೊ ಕೂಡ ಹಾಕಿದ್ದೀವಿ. ಓಕೆ, ಮಸಾಲೆ ಐಟಮ್ ಬೇಕು ಸರ್. ಏನು ಬೇಕು ಹೇಳಿ? ಫಸ್ಟ್ ಸಾಲ್ಟ್. ಸಾಲ್ಟ್ ನಿನ್ನ ಹತ್ರ ಇದೆ? ಸಾಲ್ಟ್ ನಮ್ಮ ಹತ್ರ ಇರಲ್ಲ. ಸಾಲ್ಟ್ ಹಾಕು.
ಸಾಲ್ಟು, ಆಮೇಲೆ ಟರ್ಮರಿಕ್ ಪೌಡ್ರು ಸಾಲ್ಟ್ ಆದ ನಂತರ ಆಮೇಲೆ ನೆಕ್ಸ್ಟ್ ಚಿಕನ್ ಸರ್ ಹಾಕ್ಬಿಡಿ ಸರ್. ಬೋನ್ಲೆಸ್ ಚಿಕನ್, ಟೆಂಡರೈಸ್ ಚಿಕನ್ ಪೀಸ್ ಈ ಥರ ಕಟಿಂಗ್ ಇರಬೇಕು ಸರ್. ಉದ್ದುದಕ್ಕಾ? ಓಹೋ, ಚಿಕನ್ ತಾನೇ ಅದು? ಚಿಕನೇ ಸರ್. ಹಾಕಪ್ಪ. ಉದ್ದುದ್ದ ಚಿಕನು ಕೈಲಿ ಹಾಕು, ಕೈಲ ತೆಗೆದಿ. ಒಳ್ಳೆ ಚಿಕನ್ನು, ಬೋನ್ಲೆಸ್ ಚಿಕನ್ನು, ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಚಿಕನ್ನು. ಅದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಅಂದರೆ ಕೆಲವು ಚಿಕನ್ಗಳಿಗೆ ಅದೇ ಸ್ಟೈಲಲ್ಲೇ ನೀವು ಕಟಿಂಗ್ ಮಾಡಿಸ್ಬೇಕು, ಇಲ್ಲಾಂದರೆ ಎಲ್ಲ ಒಂದೇ ಥರ ಆಗ್ಬಿಡ್ತೀವಿ. ನೀರಾಗಬೇಕು. ಮಸಾಲೆ ಐಟಮ್ ಬೇಕು ಸರ್. ಏನು ಬೇಕು ಹೇಳಪ್ಪ, ಕೊಡ್ತೀನಿ. ಜೀರಾ ಪೌಡ್ರು, ಸ್ವಲ್ಪ ಜೀರಾ ಪೌಡ್ರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ಟೆ. ಸ್ವಲ್ಪ ಜೀರಾ ಪೌಡ್ರ್ ಎಷ್ಟು ಬೇಕಪ್ಪ? ಸಾಕು. ಓಕೆ. ಧನಿಯಾ, ಸ್ವಲ್ಪ ಧನಿಯಾ ಪುಡಿ ರವಿ ಅವ್ರದ್ದು ಸಾಕು ಸರ್. ಆಮೇಲೆ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ, ಸ್ಪೆಷಲ್ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಚಿಲ್ಲಿ ಪೌಡ್ರ್, ಸ್ವಲ್ಪ ಚಿಲ್ಲಿ ಪೌಡ್ರು ಸಾಕು. ಯಾಕಂದ್ರೆ ಚಿಕನ್ನು ಡ್ರೈ ಆದರೂ ಕೂಡ ನೀರಾಕಿ ಚೆನ್ನಾಗಿ ಬೇಯಿಸಿ ಆಮೇಲೆ ಡ್ರೈ ಮಾಡಿದ್ರೆ ಚಿಕನ್ನು ಚೆನ್ನಾಗಿ ಬೆಂದಿರುತ್ತೆ, ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ. ಡ್ರೈ ಮಾಡಬೇಕು ಅಂತ ನೀರು ಹಾಕ್ತೇನೆ ಹಂಗೆ ಬೇಯಿಸಕ್ಕೆ ಹೋದ್ರೆ ಸೀದೋಗುತ್ತೆ, ಮಸಾಲೆ ಎಲ್ಲ ಕೆಟ್ಟೋಗುತ್ತೆ. ನೀರು ಹಾಕಿ ಚೆನ್ನಾಗಿ ಬೇಯಿಸಿ ಆಮೇಲೆ ಡ್ರೈ ಮಾಡಿ ಸಖತ್ತಾಗಿರುತ್ತೆ. ಒಂದು 10 ಮಿನಿಟ್ಸ್ ಸರ್ ಕುಕಿಂಗ್ ಆಗಬೇಕು ಸರ್. 10 ಮಿನಿಟ್ಸ್ ಬಿಟ್ಬೋಣ, ಮುಚ್ಬೋಣ ಅದ್ರ ಮೇಲ್ಗಡೆ? ಇಲ್ಲ ಮುಚ್ಚೋದು ಬೇಡವಾ? ಬೇಡ. ಇದೆಲ್ಲ ಹಾಕಿದೆಲ್ಲ ಆಯ್ತಾ? ಇನ್ನು ಹಾಕೋದಲ್ಲ? ಲಾಸ್ಟಲ್ಲಿ ಹಾಕೋಣ ಅಷ್ಟೇ, ಕ್ರೀಮ್ ಮತ್ತು ಇದು. ಓಕೆ. ನೋಡಿ, ಈ ಕುಕ್ ಆಗಿದೆಯಲ್ಲ ಅಂತ ಗೊತ್ತಾಗಬೇಕು ಅಂದರೆ ಈ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು. ಎಣ್ಣೆ ಬಿಡ್ತು ಅಂದರೆ ಹೆಚ್ಚು ಕಡಿಮೆ ಕುಕ್ ಆಗೋಯ್ತು ಅಂತಾನೆ ಲೆಕ್ಕ. ಎಸ್ ಸರ್. ಲೆಮನ್ ಸರ್, ಸ್ವಲ್ಪ ಲೆಮನ್ನು. ಓಕೆ. ಆಮೇಲೆ ಚೀಸ್, ಸ್ವಲ್ಪ ಚೀಸು. ಚೀಸ್ ಡೆಲ್ಲಿದು ಸ್ವಲ್ಪ ಅಡುಗೆಗಳಿಗೆಲ್ಲ ಚೀಸು ಬಟ್ರೆಲ್ಲ ಸ್ವಲ್ಪ ಜಾಸ್ತಿ ಬೇಕು, ಅದೇ ಅಲ್ವಾ? ಆಮೇಲೆ ಫ್ರೆಶ್ ಕ್ರೀಮು ಬೇಕು, ಕರ್ಡ್ ಬೇಕು, ಎಲ್ಲ ಬೇಕು ಅವ್ರಿಗೆ. ಲಾಸ್ಟಲ್ಲಿ ಗೋಡಂಬಿ, ಅದು ಬೇಕು ಅವ್ರಿಗೆ. ಯಾವುದು ಬಿಡೋ ಸೀನೇ ಇಲ್ಲ. ಸ್ವಲ್ಪ ಉಪ್ಪು ಕಮ್ಮಿ ಇದೆ. ಕಡಿಮೆ ಇದೆಯಾ? ಹಾಕ್ಬಿಡಿ, ಕಡಿಮೆ ಇದ್ರೆ ಮಜಾ ಇರಲ್ಲ. ಎಸ್ ಸರ್, ರೆಡಿನಾ? ರೆಡಿ, ಆಲ್ಮೋಸ್ಟ್ ರೆಡಿ ಟು ಈಟಾ. ಒಳ್ಳೆ ಗುಜ್ಜು, ಚಪಾತಿ, ರೋಟಿ, ನಾನು, ಪೂರಿ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಒಂದು ಒಳ್ಳೆ ಗ್ರೇವಿ ಇದು. ಗ್ರೇವಿನೋ ಡ್ರೈಯೋ ಏನಾರು ಅಂದ್ಕೊಳ್ಳಿ. ಕೊತ್ತಂಬರಿ. ಎಸ್ ಎಸ್. ಸರ್ ರೆಡಿ ಸರ್. ಚಿಕನ್ ಲಜೀಜ್. ಚಿಕನ್ ಲಜೀಜ್ ಒಳ್ಳೆ ನಾರ್ತ್ ಇಂಡಿಯನ್ ಡಿಶ್ಶು. ತುಂಬ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಡೆಲ್ಲಿಲಿ ಹೋದ್ರೆ ತಿಂದರೆ ಯಾವ ರೀತಿ ಇರುತ್ತೋ ಅದೇ ಥರನೇ ಇರುತ್ತೆ ಸರ್. ನಮ್ಮ ಹೋಟೆಲ್ಗೆ ಒಂದು ಸರಿ ಬನ್ನಿ ಸರ್ ಅಂದರು. ನಿನ್ನ ಹೋಟೆಲ್ಗೆ ಬಂದರೆ ಒಬ್ಬ ಬರ್ಬೋದಪ್ಪ, ಕರ್ನಾಟಕ ಜನ ಎಲ್ಲ ಬರೋಕ್ಕಾಗಲ್ಲ, ಬಂದು ನೀನೇ ತೋರಿಸು ಅಂತ ಹೇಳಿದಕ್ಕೆ ಒಳ್ಳೆ ಅದ್ಭುತವಾಗಿರೋ ಒಂದು ರೆಸಿಪಿನ ತೋರಿಸಿದ್ದಾರೆ. ಟೇಸ್ಟ್ ಮಾಡ್ತೀವಿ, ಆಮೇಲೆ ನಿಮ್ಗೆ ತಿಳಿಸ್ತೀವಿ. ಬನ್ನಿ. ಚಿಕನ್ ಲಜೀಜ್
ಡೆಲ್ಲಿದಾ? ಡೆಲ್ಲಿದು. ಡೆಲ್ಲಿದು ಚಿಕನ್ ಲಜೀಜು. ಬೇಕಾದಷ್ಟು ಡೆಲ್ಲಿ ಹೋಟ್ಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಚಿಕನ್ ಹಿಂಗೆ ಉದ್ದುದ್ದ ಹಾಕಬೇಕು ಸರ್, ಆವಾಗಲೇ ಮಜಾ ಅಂತ ಬೇರೆ ಹೇಳಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪಾಂಡೆ. ಒಳ್ಳೆ ರುಮಾಲಿ ರೋಟಿ ಜೊತೆಗೆ ಚಿಕನ್ ಲಜೀಜ್. ಮಸಾಲ ಪದಾರ್ಥಗಳೆಲ್ಲ ಜಾಸ್ತಿ ಇರಲ್ಲ, ಲೈಟ್ ಮಸಾಲ, ಆ ಬೆಣ್ಣೆ, ಆ ಫ್ರೆಶ್ ಕ್ರೀಮ್ ಎಲ್ಲ ಹಾಕಿ ಅದೊಂಥರ ಅದು ನಿಮ್ಗೆ ಗೊತ್ತಾಗುತ್ತೆ ಇದು ನಾರ್ತ್ ಇಂಡಿಯನ್ ಡಿಶೇ ಅಂತ. ಅದ್ಭುತವಾದಂಥ ಡೆಲ್ಲಿಯ ಜನಪ್ರಿಯವಾದಂಥ ಚಿಕನ್ ಲಜೀಜನ್ನು ಮಾಡಿಕೊಟ್ಟಿದ್ದಾರೆ. ಈ ಥರ ಲಜೀಜ್ಗಳನ್ನ ತಿನ್ನಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ನಮ್ಮ ಟುಲೇಟ್ ರೆಸ್ಟೋರೆಂಟ್ ಹೋಗಬೇಕಾಗುತ್ತೆ. ಆರ್ ಆರ್ ನಗರದಲ್ಲಿದೆ. ಓಕೆ, ಆರ್ ಆರ್ ನಗರ ಕಡೆ ಹೋದವರು ಈ ಕಡೆ ಬಂದು ತಿನ್ನೋಕ್ಕಾಗಲ್ಲ. ಆ ಕಡೆ ಇರೋರಿಗೆ ಒಳ್ಳೊಳ್ಳೆ ಹೋಟ್ಲುಗಳು, ಅಲ್ಲಲ್ಲೇ ಇರೋ ಹೋಟ್ಲುಗಳನ್ನೇ ಪರಿಚಯ ಮಾಡ್ಕೊಡ್ತೀವಿ. ಫೋನ್ ನಂಬರ್ ಹೇಳ್ತೀಯಾ? ಜಿ ಹೇಳಪ್ಪ. 944 944 86 86 58 58 477. 477. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಚಿಕನನ್ನು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಹೋಟ್ಲಿಗೆ ಬರ್ತೀವಿ, ಇನ್ನೂ ಒಳ್ಳೊಳ್ಳೆ ಐಟಮ್ಗಳು ತೋರಿಸಿ. ಬನ್ನಿ ಸರ್, ಬಂದಾಗ ಗೊತ್ತಾಗುತ್ತೆ. ಓಕೆ, ಬಾಯ್. ಓಕೆ. ಚಿಕನ್ನು ಹಿಂಗೆ ಉದ್ದುದನೇ ಕಟ್ ಮಾಡಬೇಕಂತೆ, ಅವಾಗಲೇ ಮಜಾ ಅಂತೆ. ಅದು ತಿನ್ನೋಕ್ಕೆ ಮಜವಾಗಿರುತ್ತೆ ಅಂತ ಹೇಳಿದ್ದಾರೆ. ಪಕ್ಕಾ ಡೆಲ್ಲಿಗೆ ಮಸಾಲ ಇದು. ಖಾರ ಇರಲ್ಲ, ಏನಿಲ್ಲ, ಆರಾಮಾಗಿ ಬಾರಿಸ್ಕೋಬೋದು. ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಈ ಚಿಕನನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗ್ಗಡಬ್ಬಿ ಕಾರ್ಯಕ್ರಮದಲ್ಲಿ ನಮ್ಮ ಪಾಂಡೆಯವರು ಟುಲೇಟ್ ಹೋಟ್ಲಿಂದ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಒಳ್ಳೆ ಚಿಕನ್ ಲಜೀಜ್ ಮಾಡ್ಕೊಳ್ಳಿ. ಚಿಕನ್ ಲಜೀಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಟೊಮ್ಯಾಟೊ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರಿದು ರುಬ್ಬಿದ ಟೊಮ್ಯಾಟೊ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಟೊಮ್ಯಾಟೊ, ಉಪ್ಪು, ಅರಿಶಿನ, ಬೋನ್ಲೆಸ್ ಚಿಕನ್, ನೀರು, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿ ನಿಂಬೆ ರಸ, ಚೀಸ್, ಫ್ರೆಶ್ ಕ್ರೀಮ್, ಗೋಡಂಬಿ, ಉಪ್ಪು ಹಾಕಿ ಕಲಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಲಜೀಸ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಹೊಸಕೋಟೆಯಿಂದ ಬರ್ತಾ ಇದ್ದಾರೆ. ಸರ್, ಒಳ್ಳೊಳ್ಳೆ ಬರ್ಫಿ ಮಾಡ್ತೀನಿ ನಾನು, ನನ್ನ ಬರ್ಫಿಗಳು ತಿಂದು ನೋಡ್ಬೇಕು ನೀವು ಅಂತ ಇದ್ದಾರೆ. ಮೇಡಮ್ ಬನ್ನಿ. ನಮಸ್ಕಾರ. ನಮಸ್ಕಾರ ಮೇಡಮ್, ಬನ್ನಿ. ಏನ್ ತಮ್ಮ ಹೆಸರು? ಶಶಿಕಲಾ. ಶಶಿಕಲಾ, ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ ಶಶಿಕಲಾ ಅವರೇ? ಅವ್ರು ಮುಂಚೆ ಸೊಸೈಟಿ ಕೆಲಸ ಮಾಡ್ತಿದ್ರು. ಮುಂಚೆ? ಇವಾಗ ನಿಲ್ಸ್ಬಿಟ್ರಾ? ಈಗ ವಾಲಂಟಿಯರ್ ತಗೊಂಡಿದ್ದಾರೆ. ಎಷ್ಟು ಜನ ಮಕ್ಕಳು? ಮಗ, ಮಗಳು. ಹೌದಾ? ಯಾರ ಜೊತೆ ಬಂದಿದ್ದೀರಿ? ಮಗನ, ಮಗಳ? ಮಗಳು. ಏನ್ ಅಡಿಗೆ ಮಾಡ್ತಾ ಇದ್ದೀರಾ ಮೇಡಮ್ ನೀವು ಶಶಿಕಲಾ ಅವರೇ? ಬರ್ಫಿ ಅಂತ. ಬೂಸ್ಟ್ ಬರ್ಫಿನಾ? ಓಹೋ, ಬೂಸ್ಟ್ ಬರ್ಫಿ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ಬೂಸ್ಟ್ ಬರ್ಫಿ ಬೇಕಾಗುವ ಸಾಮಗ್ರಿಗಳು: ಬೂಸ್ಟ್, ಕಡಲೆ ಹಿಟ್ಟು, ಸಕ್ಕರೆ, ಬಾದಾಮಿ, ತುಪ್ಪ, ಎಣ್ಣೆ. ಓಕೆ, ಶುರು ಮಾಡಮ್ಮ. ಹ್ಞೂ ಸರ್. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಸಕ್ಕರೆ ಪಾಕ ಮಾಡ್ತಾರೆ. ಸಕ್ಕರೆ ಪಾಕ ಮಾಡ್ತೀರಾ? ಹ್ಞೂ ಸರ್. ಸಕ್ಕರೆ ಹಾಕಿ. ಸಕ್ಕರೆ, ಎಸ್. ಇದಕ್ಕೆ ಸ್ವಲ್ಪ ಮುಳುಗಷ್ಟು ನೀರು. ಸಕ್ಕರೆ ಮುಳುಗೋಷ್ಟು ನೀರಾ? ಹ್ಞೂ ಸರ್. ಮಗಳು ಯಾಕಲ್ಲ ತರೋದು? ಮಗಳು ಇಲ್ಲೇ NMK ಆರ್ವಿ. ದಿನ ಅಲ್ಲಿಂದ ಇಲ್ಲಿ ಬರೋದಾ? ಇಲ್ಲ ಸರ್, ನಮ್ಮ ಸಿಸ್ಟರ್ ಇಲ್ಲೇ ಇದ್ದಾರೆ. ಅವ್ರ ಮನೇಲಿ ಬಿಟ್ಬಿಟ್ಟಿದ್ದೀರಾ ಮಗಳನ್ನ? ಹಾಂ. ಮಲ್ಲಿ ಯಾರು ಮತ್ತೆ ನೀವು? ಮನೇಲಿ ಮಗ, ನಾನು. ಇದು ಬೂಸ್ಟ್ ಬರ್ಫಿ. ಇನ್ನೇನು ಯಾಕೆ ಮಾಡೋದು ಬರ್ಫಿಗಳು? ಇನ್ನೇನು ಬರ್ಫಿಗಳು ಇದು ಮಾಡ್ತೀವಿ? ಹಾರ್ಲಿಕ್ಸ್ ಹಾಕ್ಬೋದು. ಓಕೆ, ಬೂಸ್ಟ್ ಬೋರ್ಮಿಟಾ. ಏನು ಬೇಕಾದ್ರೆ ಹಾಕೋಬೋದು. ವೆರಿ ಗುಡ್. ಓಕೆ, ಕಡಲೆ ಹಿಟ್ಟು ಬೂಸ್ಟು ಒಂದು, ಅದು ಅರ್ಧದಷ್ಟು ಬೂಸ್ಟಾ? ಅರ್ಧದಷ್ಟು ಹಾಕೊಳ್ಳಿ. ಓಕೆ, ಕಡಲೆ ಹಿಟ್ಟು, ಬೂಸ್ಟು ಕಲ್ಸ್ಕೋಬೇಕಾ? ಹ್ಞೂ ಸರ್, ಮಿಕ್ಸ್ ಮಾಡ್ಬೇಕು. ಕಡಿಮೆ ಆಯ್ತಾ? ಜಾಸ್ತಿ ಇನ್ನೂ ಸ್ವಲ್ಪ ಬೇಕಿತ್ತಾ? ಇಲ್ಲ ಸರ್, ಸಾಕು. ಕರೆಕ್ಟ್ ಆಗಿದೆಯಾ? ಸಾಕು. ಎಷ್ಟು ಬರ್ಫಿ ಆಗುತ್ತೆ ಇದು? ಸುಮಾರು ಒಂದು 15-20 ಆಗುತ್ತೆ. 15-20 ಆಗುತ್ತಾ? ವೆರಿ ಗುಡ್. ಜಾಸ್ತಿ ಪಾಕನೂ ಬರ್ಬೋದು, ಒಂದೇಳೆ ಪಾಕ ಸಾಕಲ್ಲ? ಸಾಕು ಸರ್. ಹಾಂ, ಇನ್ನು ನಿಮಿಷ ಸ್ವಲ್ಪ ಸಾಕನ್ಸುತ್ತೆ. ಸಾಕು ಸರ್. ಸಾಕಲ್ಲ? ಆಮೇಲೆ ಅದು ಇದಾಗ್ಬಿಡುತ್ತೆ ಜಾಸ್ತಿ. ಹಾಕಿ ಮೇಡಮ್, ಹಾಕಿ. ಚೂರು ಬೆಂಕಿ ಸಣ್ಣ ಮಾಡಿ ಸರ್. ಬೆಂಕಿ ಸಣ್ಣ ಮಾಡಿ. ಸಣ್ಣದ್ರಲ್ಲೇ ಅದಾಗಬೇಕು. ಬೆಂಕಿ ಸಣ್ಣ ಆಯಿತು. ಕಡಲೆ ಹಿಟ್ಟು ಮತ್ತೆ ಬೂಸ್ಟನ್ನು ತಿರ್ಸೋದು ಬೇಡವಾ? ಹಾಕ್ಬೇಕು ಸರ್. ನೀವು ಹಂಗೆ ಇಟ್ಕೊಂಡ್ಬಿಟ್ರೆ ಹೆಂಗೆ ತಿರ್ಸೋದು? ಗಂಟಾಗಲ್ಲ ಸರ್. ಗಂಟಾಗಲ್ವಾ? ಆಗಲ್ಲ. ಓಹ್, ವೆರಿ ಗುಡ್. ಕಡಲೆ ಹಿಟ್ಟಿದೆ, ಬೂಸ್ಟ್ ಇದೆ,
ಮತ್ತೆ ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಶಶಿಕಲಾ ತಾನೆ? ಹ್ಞೂ ಸರ್. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಮ್ಯಾಗ್ಝಿನ್ ಓದ್ತೀವಿ. ನಿಮ್ದು ಒಗ್ಗರಣೆ ಡಬ್ಬಿ ನೋಡ್ತೀವಿ. ಅಡಿಗೆ ಮಾಡ್ತೀರಾ? ಅಡುಗೆ ಮಾಡ್ತೀವಿ. ಓಕೆ. ಏನೆಲ್ಲ ಹಾಕ್ತೀರಾ ಇದನ್ನ ತಟ್ಟೆನಲ್ಲ? ತಟ್ಟೆ ಸರ್. ಸ್ವಲ್ಪ ಎಣ್ಣೆ ಹಾಕಿ ಸರ್. ಎಣ್ಣೆ ಸ್ವಲ್ಪ ತುಪ್ಪ. ಎಣ್ಣೆ ಎಷ್ಟು ಬೇಕು ನೋಡ್ಕೊಳ್ಳಿ. ಮೈಸೂರು ಪಾಕು ಎಲ್ಲ ಹಿಂಗೆ ಬರೋದು? ಎಲ್ಲ ಅಣ್ಣಂದ್ರೆ. ಹೌದಾ? ಎಲ್ಲ ನಿಮ್ಮ ಮಂದಿರ ಮಾಡ್ತಾರಾ? ಎಲ್ಲ ಅಣ್ಣಂದ್ರೆ ಮಾಡೋದು. ಓಕೆ. ಹಾಲಿಂದು ಇದು ಎಲ್ಲ ಮಾಡ್ತಾರಾ? ಓಕೆ. ತುಪ್ಪ ಹಾಕಿ ಸರ್. ಸ್ವಲ್ಪ ತುಪ್ಪ. ತುಪ್ಪ ಇದ್ದಷ್ಟು ಸ್ಮೂತ್ನೆಸ್ ಬರುತ್ತೆ. ಹೌದೌದು, ನಿಮ್ಗೆ ಎಷ್ಟು ಬೇಕಲ್ಲಿ ತುಪ್ಪ ಹುಯ್ಯಣಂತೆ. ಸ್ಮೆಲ್ ಬಂತಲ್ಲ ಸರ್? ಏನೋ ಬರ್ತದೆ ಮೇಡಮ್. ಹಾ ಬರ್ತದೆ, ಬೂಸ್ಟ್ ವಾಸನೆ ಬರ್ತದೆ. ಬೂಸ್ಟ್ ಸೀಕ್ರೆಟ್ ಆಫ್ ಮೈ ಎನರ್ಜಿ, ಆಲ್ ಎನರ್ಜಿ. ತುಪ್ಪ ಹಾಕಿ ಸರ್. ತುಪ್ಪ ಹಾಕೋಣ? ಹ್ಞೂ ಸರ್. ಸಾಕು, ಇದು ಆಫ್ ಮಾಡಿ ಸರ್. ಆಫ್ ಮಾಡೋಣ? ಚೆನ್ನಾಗಿ ಬಂದಿದೆ, ಗಮ್ಮಂತ ಇದೆ. ಗಮ್ಮಂತ ಇದೆ. ಈ ತುಪ್ಪ ಏನಕ್ಕೆ ಏನೋ ಮಾಡ್ಕೊಳ್ತೀರಾ? ಹಂಗೇನೆ ಸಾಕಷ್ಟು ತುಪ್ಪ? ಹ್ಞೂ ಸಾಕು ಸರ್. ಚೆನ್ನಾಗಿ ಬರ್ತದೆ. ಹಾಕಿ ಸುರಿ. ವೆರಿ ಗುಡ್, ಗಮ್ಮಂತ ಇದೆ ಮಾತ್ರ. ಬಾದಾಮಿ ಹಾಕಿ. ಹಾಕಿ. ಬೂಸ್ಟ್ ಬರ್ಫಿ. ಬೂಸ್ಟ್ ಬರ್ಫಿ ನಮ್ಮ ಕಾರ್ಯಕ್ರಮದಲ್ಲಿ ಶಶಿಕಲಾ ಅವರು ಬಂದಿದ್ದಾರೆ, ಹೊಸಕೋಟೆಯಿಂದ ಬಂದಿದ್ದಾರೆ, ಮಗಳನ್ನ ಕರ್ಕೊಂಡು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಬೂಸ್ಟ್ ಬರ್ಫಿನ ಮಾಡಿದ್ದಾರೆ. ಓಕೆ, ಕೈ ರುಚಿ ನೋಡೋಕ್ಕೋಸ್ಕರನೇ ತಯಾರು ಮಾಡಿ ಕೊಟ್ಟಿದ್ದಾರೆ. ಬನ್ನಿ ಶಶಿಕಲಾ ಅವರು, ಬನ್ನಿ. ಚೆನ್ನಾಗಿ ಬಂದಿದೆ. ಗಟ್ಟಿ ಆಗುತ್ತೆ. ಗಟ್ಟಿ ಆಗುತ್ತೆ. ಗಟ್ಟಿ ಆಗೋ ತನಕ ಕಾಯಕ್ಕಾಗಲ್ವಲ್ಲ ಮೇಡಮ್ ಶಶಿಕಲಾ ಅವರೇ? ಯಾರು ಮಗಳ? ಮಗಳು ಕೂತಿರೋದು ಇಲ್ಲೇ ಸೆಕೆಂಡ್ ಪಿ ಸಿ ಓದ್ತಾ ಇರೋದು. ಏನ್ ಮಗಳ ಹೆಸರು? ಸಿಂಚನ. ಸಿಂಚನ. ಓಕೆ, ನಿಮ್ಮಮ್ಮ ಮಾಡ್ಕೊಟ್ಟಿದ್ದೀರಾ ನಿಂಗೆ ಇದನ್ನ? ಹೆಂಗೆ? ಓಕೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ರೀ, ಫಾಸ್ಟ್ ಆಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಮೇಡಮ್, ಫಸ್ಟ್ ಆಗಿದೆ. ಖುಷಿ ಆಯ್ತು. ಬೂಸ್ಟ್ ಬರ್ಫಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಸಕ್ಕರೆ, ನೀರು ಹಾಕಿ ಒಂದೆಡೆ ಪಾಕ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಕಡಲೆ ಹಿಟ್ಟು, ಅರ್ಧದಷ್ಟು ಬೂಸ್ಟ್ ಹಾಕಿ ಕಲಸಿ ಪಾಕಕ್ಕೆ ಹಾಕಿ ಕಲಸುತ್ತಾ ಎಣ್ಣೆ, ತುಪ್ಪ ಹಾಕಿ ಕೈ ಬಿಡದೆ ಮಿಕ್ಸ್ ಮಾಡುತ್ತೀರಿ. ಮಿಶ್ರಣ ತಳ ಬಿಡುತ್ತಾ ಬಂದಾಗ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಮೇಲೆ ಬಾದಾಮಿ ಚೂರು ಹಾಕಿ ಬೇಕಾದ ಆಕಾರಕ್ಕೆ ಕಟ್ ಮಾಡಿ. ಈಗ ಬೂಸ್ಟ್ ಬರ್ಫಿ ಸವಿಯಲು ಸಿದ್ಧ. ಈ ಬರ್ಫಿನ ತಣ್ಣಗಾದ್ಮೇಲೆ ತಿನ್ನೋದು ಬೇರೆ, ಬಿಸಿಲು ತಿನ್ಬೇಕು, ಮಜವಾಗಿರುತ್ತೆ. ಸತೀಶ್ ಸ್ಟೋರ್ಸ್, DVG ರೋಡ್, ಸತೀಶ್ ಸ್ಟೋರ್ಸ್, ಮಲ್ಲೇಶ್ವರ 8ನೇ ಕ್ರಾಸ್. A to Z ಪೂಜಾ ಸಾಮಗ್ರಿಗಳ ಮಳಿಗೆ, ಇವರ ಬಹುಮಾನ. ಎಕ್ಸ್ಪ್ರೆಸ್ ರಸಮ್, ಕೆಲ್ಸಕ್ಕೆ ಹೋಗೋರಿಗೆ, ಬಾಯಿ ಕೆಟ್ಟೋದವ್ರಿಗೆ 30 ಸೆಕೆಂಡ್ ರಸಮ್ ಮಾಡ್ಬೋದು ನಿಮಗೋಸ್ಕರ. ಸುಕೇಶಂ, ಕೂದಲು ಬೆಳೆಸ್ಕೋಬೇಕು ಅಂತ ಆಸೆ ಇರೋರು ಆಯುರ್ವೇದಿಕ್ ಏರ್ ಆಯಿಲ್ನ ಕೊಡ್ತಾ ಇದ್ದಾರೆ. ಗುಳುಚಿ ಕಂಪ್ನಿಯಿಂದ ಸುಕೇಶಂ ಆಯುರ್ವೇದಿಕ್ ಏರ್ ಆಯಿಲು ನಿಮಗೋಸ್ಕರ. ಯಾರು ಸಣ್ಣ ಆಗಬೇಕು ಅಂತಿರೋದು ನಿಮ್ಮಲ್ಲಿ? ಎಲ್ಲ ಸಣ್ಣಗೆ ಇದ್ದಾರೆ. ಎಲ್ಲ ಸಣ್ಣಗೆ ಇದ್ದಾರಾ? ಏನು ಸಣ್ಣ ಆಗೋ ಅವಶ್ಯಕತೆ ಇಲ್ವಾ? ಓಕೆ, ಗುಳುಚಿ ಅವರು ಸರ್ ದಿನಕ್ಕೆ 2 ಮಾತ್ರೆ ತಗೊಳ್ಳಿ, 1 ತಿಂಗಳು ಕಾಲನ ಮಾತ್ರೆಗಳನ್ನ ತಗೊಂಡ್ರೆ 3 ರಿಂದ 4 kg ಕಡಿಮೆ ಆಗ್ತಾರೆ ಅಂತಿದ್ದಾರೆ. ಗುಳುಚಿ ಅವರ ಒಬೇಸಿ ಡಾಟ್. 1000 ರೂಪಾಯಿ ಗಿಫ್ಟ್ ವೋಚರ್ ಕೊಡ್ತಾರೆ. ನ್ಯೂ ಪ್ರಶಾಂತ್ ಹೋಟೆಲ್, ನಾಟಿ ಸ್ಟೈಲ್ ಫ್ಯಾಮಿಲಿ ಡೀಲಕ್ಸ್ ರೆಸ್ಟೋರೆಂಟ್, ವೆಜ್ ಮತ್ತು ನಾನ್ ವೆಜ್ ರೆಸ್ಟೋರೆಂಟು ಟಿ ದಾಸಳಿ ಮತ್ತು ವಿಜಯಪುರದಲ್ಲಿದೆ. ಬನ್ನಿ, 1000 ರೂಪಾಯಿಷ್ಟು ಏನು ಬೇಕಾದ್ರೆ ತಿನ್ಕೊಂಡು ಹೋಗಿ. ರವಿ ಪ್ರಾಡಕ್ಟ್ ಅವರು ರವಿ ಮಸಾಲಾವನ್ನ ಕೊಡ್ತಾ ಇದ್ದಾರೆ. ಎಲ್ಲ ಮಸಾಲಾ ಪ್ರಾಡಕ್ಟ್ ಇದರೊಳಗಿದೆ, ಇದು ನಿಮಗೋಸ್ಕರ. ಒಗ್ಗರಣೆ ಭಾಗ 5 ಆರೋಗ್ಯದ ಅಡುಗೆ ನಿಮಗೋಸ್ಕರ, ವೆಜ್ ಅವ್ರಿಗೆ. ಇಲ್ಲ ಮಿಲ್ಟ್ರಿ ಊಟ ಕೊಡ್ಲಾ? ಬೇಡ ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಖತ್ತ ಮಾಡಿದ್ದಾರೆ, ಟೇಸ್ಟ್ ಕೂಡ ಅದ್ಭುತವಾಗಿದೆ. ಇಲ್ಲಿ ಬಂದು ಮಾಡಿದಾಗ ರುಚಿ ಬರಬೇಕು ಅಷ್ಟೇನೆ. ಎಷ್ಟು ಈಸಿ ನೋಡಿ, ನಮಗೆ ಮಾಡ್ಕೊಳ್ಳೋದೇ ಗೊತ್ತಿಲ್ಲ. ಥ್ಯಾಂಕ್ ಯು. ಇದೇ ಥರ ಅಡುಗೆ ಮಾಡ್ತೀರಾ? ಅಡುಗೆ ಮಾಡೋಕ್ಕೆ ಬರುತ್ತೆ. ನಮ್ಮ ಮನೆಯವರೆಲ್ಲ ಬಂದು ಅಡುಗೆ ಮಾಡ್ತೀವಿ. ನಮ್ಮ ಅತ್ತೆ ಕರ್ಕೊಂಡು ಅಡುಗೆ ಮಾಡ್ತೀನಿ, ನಮ್ಮ ನಾದಿನಿ ಕರ್ಕೊಂಬಂದು ಅಡುಗೆ ಮಾಡ್ತೀನಿ. ಅಡುಗೆ ಮಾಡೋಕ್ಕೆ ತುಂಬ ಕಾಯ್ತಾ ಇದ್ದೀವಿ. ಈ ಥರ ಅಂದ್ಕೊಂಡಿರೋರೇನ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ.
ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದೀವಿ. ಜೊತೆಗೆ ಒಗಂಡಬಿ ಭಾಗ 4 ಮತ್ತು 5 ಪುಸ್ತಕ ಎಲ್ಲ ಕಡೆ ಸಿಗ್ತಾ ಇದೆ. ವೆಜ್ಜು ಮತ್ತು ನಾನ್ ವೆಜ್ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೀವಿ. ಹೋಗಿ ತಗೊಳ್ಳಿ, ಆರಾಮ ಓದ್ಕೊಂಡು ಅದ್ಭುತವಾಗಿರೋ ಅಡುಗೆ ಮಾಡ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.